Watch full episodes on Jio Hotstar. ತಗೊಳ್ಳಿ ನಿಮ್ಮ ಸಮೋಸ ಈ ಸಮೋಸದಲ್ಲಿ ನೀವು ಉಪ್ಪನ್ನ ಜಾಸ್ತಿ ಹಾಕ್ಬಿಟ್ಟಿದ್ದೀರಾ. ಪಾವ್ ಭಾಜಿನಲ್ಲಿ ಉಪ್ಪು ಕಡಿಮೆನೇ ಇದೆ. ಅಯ್ಯೋ ಏನೆಲ್ಲ ಹೀಗೆ ಹೇಳ್ತಿದ್ದೀರಾ? ಚೆನ್ನಾಗಿರೋ ತಿಂಡಿಗಳನ್ನ ಚೆನ್ನಾಗಿಲ್ಲ ಅಂತ ಯಾಕೆ ಹೇಳ್ತಿದ್ದೀರಾ? ಸರಿ, ನೀವು ಇಲ್ಲಿಂದ ಹೊರಡ್ಬೋದು. ಎಲ್ಲಿಂದ ಬಂದಿದ್ದೀರಾ? ನೀವೆಲ್ಲ ಮುಂಬೈನವ್ರ ಹಾಗೆ ಕಾಣ್ತಾ ಇಲ್ವಲ್ಲ. ನಾವೆಲ್ರು ಫುರ್ಫುರಿ ನಗರದವರು. ಹಾಗಾದ್ರೆ ಫುರ್ ಅಂತ ಫುರ್ಫುರಿ ನಗರ್ಗೆ ಹೋಗ್ಬಿಡಿ. ನಿಮ್ಗೆಲ್ಲ ಈ ತರ ರುಚಿಯಾಗಿರೋ ಊಟದ ಬಗ್ಗೆ ಗೊತ್ತಾಗಲ್ಲ. ಅಯ್ಯೋ, ರುಚಿಯಾಗಿರೋ ಊಟದ ಬಗ್ಗೆ ನಮಗೂ ಚೆನ್ನಾಗೇ ಗೊತ್ತಿದೆ. ನಾವ್ ಹೆಂಗು ನೀವು ಕೇಳ್ದಷ್ಟು ದುಡ್ಡು ಕೊಡ್ತಿದೀವಿ ತಾನೇ. ಕರೆಕ್ಟ್ ಆಗಿ ಮಾಡ್ಕೊಳ್ಳೋದಿಕ್ಕೇನು ಒಂದು ಕುಪ್ ಜಾಸ್ತಿ ಇನ್ನೊಂದು ಕುಪ್ ಕಮ್ಮಿ. ಇಲ್ಲಿ ನೋಡಿ ಸ್ವಾಮಿ, ನಿಮ್ಗಿಂತ ಚೆನ್ನಾಗಿ ನಮ್ ಫುರ್ಫುರಿ ನಗರದ ನಮ್ ಚಾಯ್ ಅಣ್ಣ ಮಾಡ್ಕೊಡ್ತಾರೆ, ಗೊತ್ತಾ ನಿಮ್ಗೆ? ಹೌದಾ? ಇದಕ್ಕಿಂತ ಚೆನ್ನಾಗ್ ಮಾಡ್ತಾರಾ? ಕರೀರಿ, ಯಾರವನು ಚಾಯಣ್ಣ? ನಾನು ನೋಡ್ಬಿಡ್ತೀನಿ. ನನಗೆ ನಮ್ಮ ಊರಲ್ಲಿ ನಮ್ಮ ಅಂಗಡಿ ಸಮೋಸಾಗೆ ನಂಬರ್ 1 ಅಂತ ಸುಮ್ನೆ ಹೆಸರು ಬಂದಿಲ್ಲ. ಇದನ್ನ ವಿಷಯ. ಓಕೆ, ಇರ್ಲಿ ಚಾಲೆಂಜು. ನಮ್ ಚಾಯ್ ಅಣ್ಣ ಅಂಗಡಿನ ಇಲ್ಲಿ ಓಪನ್ ಮಾಡ್ತೀವಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನಮ್ ಚಾಯ್ ಅಣ್ಣ? ನೀ ಅಷ್ಟೇ ಅಂಗಡಿ ಬಾಗ್ಲ ಹೋಗ್ಬೇಕಾಗುತ್ತೆ. ಸರಿ, ಹಾಗಾದ್ರೆ ಚಾಲೆಂಜ್. ಮೋಟು, ನೀನ್ ಯಾಕೋ ಈ ತರ ಪಂಗ ತಗೊಂಡ್ಬಿಟ್ಟೆ? ಬೆಳಗ್ಗೆ ತನಕ ಇಲ್ಲಿಂದ ಯಾವ್ದೇ ಫ್ಲೈಟ್ ಇಲ್ಲ. ಚಾಯಣ್ಣ ಹಿಂಗೋ ಕರ್ಕೊಂಬರೋದ್ ನಾವು. ಅಯ್ಯಮ್ಮ ಮೋಟು, ಸ್ವಲ್ಪ ಯೋಚನೆ ಮಾಡು. ಬೇರೆ ಏನೋ ತರ ಬಿಹೇವ್ ಮಾಡಕ್ ಹೋಗ್ಬೇಡ. ಅವ್ನ್ ಚಾಯ್ ಅಣ್ಣ ಬರಕ್ ಆಗಲ್ಲ ಅಂಬ. ಇಲ್ಲ, ನನಗ್ ಚಾಯ್ ಅಣ್ಣ ಬೇಕೇ ಬೇಕು. ಡಾಕ್ಟರ್ ಏನಾದ್ರು ಮಾಡೋಣ. ನನಗೆ ಸಕ್ಕ ಸಿಟ್ಟು ಬರ್ತಾ ಇದೆ. ಅವ್ನಿಗೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಸಾಕ್ಬಿಡ್ತೇನೆ. ಈಗ ಎತ್ತಿಗೆ ಸಿಗ್ತೇನೆ. ಡಾಕ್ಟರ್ ಅಣ್ಣ, ಏನಾದ್ರು ಮಾಡಿ ಅಣ್ಣ. ಇಲ್ಲಾಂದ್ರೆ ಇವನಿಂದ ನಮ್ಗೆ ಯಾರಿಗೂ ಮೂಳೆ ಚಕ್ಲನ್ನು ಉಳಿಯೋದಿಲ್ಲ ಅಷ್ಟೇನೆ. ಮೊಟ್ಟು ನನ್ ಗೆಳೆಯ, ನೋಡಯ್ಯ ನನ್ನ ಹೊಸ ಗ್ಯಾಜೆಟ್. ಇದು ಹೋಗ್ಬಿಟ್ಟು ನಿಮ್ ಚಾಯಣ್ಣ ಕರ್ಕೊಂಡ್ಬರುತ್ತೆ, ನೋಡ್ತೀರಯ್ಯ. ಸರಿ ಡಾಕ್ಟರ್, ಹಂಗೆ ನೋಡ್ತಾ ಇರಯ್ಯ ನೀನು. ಇಲ್ಲಿ ನೋಡಪ್ಪ, ಸಮೋಸ ಮತ್ತೆ ಚಾಯ್ ರೆಡಿ ಆಗ್ಬಿಡ್ತಾ ಆಗ್ಲ. ಇದೇನಪ್ಪ ಇದು ಹೀಗಾಗ್ತಿದೆ? ಅಲ್ಲೋಡ, ಗ್ಯಾಜೆಟ್ ಬಂದೇ ಬಿಡ್ತು. ಅಯ್ಯೋ, ಬರೀ ಗ್ಯಾಜೆಟ್ ಅಲ್ಲ ಕಣಯ್ಯ. ಅಲ್ಲೋಡ್ರಯ್ಯ, ಚಾಯ್ ಹಣ್ಣದು ರಂಗಿ ಸಮೇತ ಕರ್ಕೊಂಡ್ ಬಂದಿರುತ್ತೆ. ನೋಡ್ರಯ್ಯ ಡಾಕ್ಟರ್ ಅಣ್ಣ, ನೀವು ಅದ್ಭುತ ಅಣ್ಣ, ಅದ್ಭುತ ನೀವು. ಕರ್ಕೊಂಬರೋಣ. ಅಯ್ಯೇ ಬೋಡು ಪತ್ಲು, ನೀವು ಫುರ್ಫುರಿ ಯಾವಾಗ ಬಂದ್ರಪ್ಪ? ಬನ್ನಿ, ಚಾಯ್ ಮತ್ತೆ ಸಮೋಸ ತಿನ್ಕೊಂಡು ಹೋಗಿ. ಅರೆಯ, ಫುರ್ಫುರಿ ನಗರದಾಗ ಈ ಸಮುದ್ರ ಎಲ್ಲಿಂದ ಬಂತಪ್ಪ? ಅಲ್ಲಿ ಈ ಮಧ್ಯದಾಗ ಬೀಚು ಬಂದೈತಲ್ಲಪ್ಪ. ಅರೆ ನಾ ಎಲ್ಲದಿನ ಈಗ ನನಗೆ ಗೊತ್ತಾಗ್ತಿಲ್ಲಪ್ಪ. ನಾನ್ ಕನಸ್ ಕಾಣ್ತಿದ್ದೀನ ಹೆಂಗ? ಏನೋ ಒಂದ್ಸಲಿ ಚೆಕ್ ಮಾಡೇ ಬಿಡ್ತೀನಿ. ನಾ ಕರೆಯೋದಿನ್ರಪ್ಪ ಸ್ನೇಹಿತರ. ಇರೇಣ, ನಾನು ಹೇಳ್ತೀನಿ ಏನಂತ. ಹಂಗೇನು ಮತ್ತೆ? ಇದು ಫುರ್ಫುರಿ ನಗರದ ಗೌರವದ ಪ್ರಶ್ನೆ ಐತಿ. ನಾ ನಿಮ್ಗ ಚಲೋ ಇರೋದ್ ಮಾಡ್ಕೊಡ್ತೀನಿ ಇರಪ್ಪ. ಆಹಾ, ಏನ್ ಪರಿಮಳ! ಅಲ್ಲ ನೋಡಿ, ಈ ಘಮ ಅಂಗಡಿಯಿಂದ ಬರ್ತಾ ಇದೆ. ಬನ್ನಿ ಬನ್ನಿ, ನೋಡೋಣ ಅದೇನ್ ಮಾಡಿದ್ದಾರೆ ಅಂತ. ಹಲೋ, ಬನ್ನಿಲೇ ಅಣ್ಣ, ನಂಗೊಂದು ಸಮೋಸ ಕೊಡಿ. ನನಗೊಂದು ಟೀ ಕೊಡಪ್ಪ. ನನಗೆ ಪಾವ್ ಭಾಜಿ. ಎಂತ ಪರಿಮಳ ಬರ್ತಾ ಇದೆ ಅಣ್ಣ. ನನಗೂ ಈಗ ಬೇಗ ಒಂದು ಟೀ ಹಾಗೆ ಒಂದು ಸಮೋಸ. ಎಲ್ರಿಗೂ ಸಿಗ್ತೈತಿ. ಬನ್ನಿ ಸ್ನೇಹಿತರೆ, ಕೂತ್ಕೊಂಡು ಲಗಾಯಿಸ್ಬಿಡೋಣ. ತಗೊಂಬೇಕು ಇದನ್ನ. ಅಲ್ಲಿ ಅಡಿಗೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಕಣೆ. ತುಂಬಾ ಜನನು ಸೇರ್ಕೊಂಡ್ರು ಹಾಗಿದ್ದಾರೆ. ಬಾ ಹೋಗೋಣ ಅಲ್ಲಿಗೆ.
ಅಯ್ಯೋ ಬೀಳಿಸ್ಬಿಟ್ರಲ್ರು. ಅಲ್ಲ ಅಲ್ಲಿ ಯಾರ ಅಂಗಡಿ ಇದೆ ಅಂತ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಅಯ್ಯೋ ಕೇಳೋಣ ಕೇಳು. ನಿನ್ನೆ ಒಂದಷ್ಟು ಜನ ಬಂದು ನಿಮಗೆ ಚಾಲೆಂಜ್ ಮಾಡಿದ್ರಲ್ಲ, ಅವರಲ್ಲಿ ಒಂದು ಅಂಗಡಿನ ಹಾಕ್ಬಿಟ್ಟಿದ್ದಾರೆ. ಎಲ್ಲಾ ಜನರು ಆ ಕಡೆನೆ ಹೋಗ್ತಾ ಇದ್ದಾರೆ. ಹಾ ನಿಜವಾಗ್ಲೂ ಅವರು ರುಚಿಕರವಾದ ತಿಂಡಿಗಳನ್ನ ಮಾಡ್ತಿದ್ದಾರೆ. ಅಯ್ಯೋ ಏನೋ ಹೇಳ್ತಾ ಇದ್ಯಾ? ಹಾಗಾದ್ರೆ ಅಂಗಡಿನ ಮುಚ್ಚಿಸ್ಲೇಬೇಕು. ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ. ಐಡಿಯಾ. ಅಯ್ಯಯ್ಯೋ ನಿಂತ್ಕೊಳ್ಳೋ ಹುಡುಗ, ಸಮುದ್ರದೊಳಗೆ ಹೋಗೋ ಹಾಗಿಲ್ಲ ಪುಟ್ಟ. ಮಕ್ಕಳ ಬಗ್ಗೆ ಗಮನ ಇರ್ಲಿ ಸರ್. ಥ್ಯಾಂಕ್ ಯು ಕಾನ್ಸ್ಟೇಬಲ್ ಸರ್. ಕಾನ್ಸ್ಟೇಬಲ್ ಸರ್ ನಮಸ್ಕಾರ. ಆ ಎದುರುಗಡೆ ಅಂಗಡಿ ಹಾಕಿರೋನು ನಮ್ ಕಸ್ಟಮರ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ನೀವು ಬಂದು ವಿಚಾರಿಸಿ ಸರ್. ಹೌದಾ? ಯಾಕೆ ಈ ತರ ಮಾಡ್ತಾ ಇದ್ದಾನ ಅವನು? ಈಗ ನೋಡ್ತೀನಿ. ಈಗ ಮಜಾ ಬರುತ್ತೆ ನೋಡು. ಪೊಲೀಸರು ಅವ್ನ ಅಂಗಡಿನ ಮುಚ್ಚಿ ಹಾಕ್ಬಿಡ್ತಾರೆ. ಆಮೇಲೆ ಅವರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಏನ್ ನಡೀತಾ ಇದೆಯಪ್ಪ? ಅರೇ ತಾಯ್ಕೊಂಡೆ ಅವ್ರೆ, ತಾವು ಇಲ್ಲಿ. ಓ ಮೋಟು ಅವರೇ, ನೀವಿಲ್ಲಿ? ಆಹಾ, ಇದು ನಮ್ ಸ್ನೇಹಿತರದು. ಬನ್ನಿ ಬನ್ನಿ ಕೂತ್ಕೊಂಡು ಟೀ ಕುಡಿಯಿರಂತೆ. ಇಲ್ಲಿ ನೋಡಿ ಸಾಹೇಬ್ರೆ, ಇದು ನಮ್ಮ ಅಂಗಡಿದ ಸ್ಪೆಷಲ್ ಐತ್ರಿ. ಆಹಾ, ಇದು ಎಷ್ಟು ಚೆನ್ನಾಗಿದೆ. ಇಲ್ಲಿ ತನಕ ಇಂಥ ಸಮೋಸ ನಾನು ತಿಂದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಮ್ ಅಂಗಡಿಲಿ ಇಷ್ಟೊಂದ್ ಜನ ಮುತ್ಕೊಂಡಿದ್ದಾರೆ. ಬೇರೆ ಅಂಗಡಿಗಳ ಕಡೆ ಹೋಗ್ತಾನೆ ಇಲ್ಲ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಸಿಗ್ತೀವಿ ಮೋಟು ಪತ್ಲು ಅವರೇ. ಹ್ಯಾವ್ ಎ ಗುಡ್ ಡೇ. ಸರಿ. ಅಯ್ಯೋ ಇದೇನಪ್ಪ ಹೀಗಾಗೋಯ್ತು? ನಾನು ಹಾಕಿದ ಪ್ಲಾನ್ ಉಲ್ಟಾ ಆಗೋಯ್ತು. ನೆಟ್ಟಿಗೆ ಹೇಳ್ದಾಗ ಮಾತ್ ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಬೆಂಡೆತ್ತಿ ಪಾಠ ಕಲಿಸ್ಲೇಬೇಕು. ಅರ್ಥ ಆಯ್ತೇನ್ರೋ ಪಪ್ಪು ಪೈಲ್ವಾನ್? ಯಾರು ನೀವೆಲ್ಲ? ಒಂದಿನದಲ್ಲಿ ಅಂಗಡಿನ ಹೇಗ್ ಮಾಡಿದ್ರಿ? ಅಂಗಡಿನ ಬಂದ್ ಮಾಡಿ. ಹುಷಾರು, ನಮ್ಮ ಅಂಗಡಿ ಕಡೆ ನೀವು ಕಣ್ಣೆತ್ತು ಕೂಡ ನೋಡ್ಕೊಡ್ದು. ನಾವು ಕಣ್ಣೆತ್ತಿ ನೋಡಿಲ್ಲ ಅಂದ್ರೆ ಲಾಟಿ ಎತ್ತಿ ಹೊಡಿತೀವಿ. ಓಡಿ ಓಡಿ. ಹೋಗಿ ಹೋಗಿ ಇಲ್ಲಿಂದ. Hey, this is Chingaba. Inspector Chingaba. You're all under arrest. Amma. ಹುಷಾರು ಚಿಕನ್ ಸರ್. ಅಯ್ಯೋ ಬರೀ ಒಂದೇ ಎಳ್ನೀರು ಬೀಳ್ತಲ್ಲಯ್ಯ. ಅಯ್ಯೋ ಅಲ್ಲೋಡು, ಮೇಲ್ಗಡೆ ಇನ್ನು ಸಕ್ಕತ್ ಬೀಳ್ತದ. ಫೈಟ್ ಅದ್ರ ಪಾಡಕ ನಡೀತಾ ಇರ್ಲಿ, ನೋಡೋಣ ನೀನು ಅದೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂತ. ಇರಿ ತಗೊಳ್ಳಿ. ನೋಟು ನೋಡು, ಸಮಸ್ಯೆ ತಿನ್ಬಿಟ್ಟು ನಿನ್ ಕೆಲಸ ಸುಧಾರಿಸ್ಕೊಂಡ್ಬಿಡು. ಕೊಟ್ಬಿಡ. ಏನಪ್ಪ ಇವನು ಇಷ್ಟೊಂದು ಚೆನ್ನಾಗಿ ಫೈಟ್ ಮಾಡ್ತಾನೆ, ಇವನ್ ಜೊತೆ ನಾನು ಫೈಟ್ ಮಾಡಕ್ ಆಗಲ್ಲ. ಆಯ್ತು ಆಯ್ತು ಪರವಾಗಿಲ್ಲ. ಯಜಮಾನ್ರೆ, ಇನ್ಯಾರು ನಿಮ್ ಕಡೆ ಇದ್ರೆ ಕಳಿಸ್ಬಿಡಿ. ಪೊಲೀಸರಂತೂ ಎಸ್ಕೇಪ್ ಆಗೋಗ್ಬಿಟ್ರು. ನಿಮ್ ಪೈಲ್ವಾನ್ಗಳು ಇಲ್ಲಿಂದ ಹೊಟ್ಟೋಗ್ಬಿಟ್ರು. ಇನ್ನೇನಾದ್ರೂ ಉಳ್ಕೊಂಡಿದ್ದಾರೆ ಹಂಗೆ? ಅಯ್ಯೋ 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 ಅಯ್ಯೋ, ತಪ್ಪಾಗೋಯ್ತು, ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ಪರವಾಗಿಲ್ಲ ಬಿಡಿ,
ನನಗ್ ಗೊತ್ತಾಯ್ತು ನಿಮ್ ಚಾಯಣ್ಣ ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾನೆ ಅಂತ. ನನಗಂತೂ ತಿಂದು ತುಂಬಾನೇ ಖುಷಿ ಆಯ್ತು. ನನಗಂತೂ ಈಗ ಇನ್ನೂ ತಿನ್ಬೇಕು ಅಂತಾನೆ ಅನಿಸ್ತಾ ಇದೆ. ಏನ್ ಹೇಳ್ತೀರಯ್ಯ? ಹಾ ನನಗೂ ಹಾಗೆ ಅನಿಸ್ತಾ ಇದೆ. ಚಾಯ್ ಹಣ್ಣಂದು ಏನು ತಪ್ಪೇ ಇಲ್ಲ, ಆದ್ರೆ ನಾವ್ ಇವತ್ತಿಂದ ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗತ್ತಲ್ಲ. ಇಲ್ಲ 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 ಹಂಗೆಲ್ಲ ಏನೂ ಆಗೋದಿಲ್ಲ. ನಾವು ಚಾಯ್ ಹಣ್ಣನ್ನ ಏನೋ ಒಂದು ಚಾಲೆಂಜ್ಗೋಸ್ಕರ ಕರ್ಸ್ಕೊಂಡಿದ್ದು ಅಷ್ಟೇನೆ. ನೀವೇನು ಯೋಚನೆ ಮಾಡಬೇಡಿ, ಅವರು ಇವತ್ತೇ ಇಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ನೀವು ಕೂಡ ಬಹಳ ಚೆನ್ನಾಗಿ ರುಚಿಯಾಗಿ ಮಾಡ್ತೀರಾ. ಹೊರಗಡೆಯಿಂದ ಬಹಳಷ್ಟು ಜನ ಇಲ್ಲೇ ಊಟ ಮಾಡಕ್ ಬರ್ತಾ ಇರ್ತಾರೆ. ಅದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟ ಅಂದ್ರೆ ನೀವೆಲ್ಲ ತುಂಬಾ ಒಳ್ಳೆಯವರು. ನಾವ್ ಯಾವತ್ತಾದ್ರೂ ಫುರ್ಫುರಿ ನಗರಕ್ಕೆ ಬಂದಾಗ ಚಾಯಣ್ಣನ ಅಂಗಡಿಗೆ ಬಂದು ಈ ರೀತಿ ಅಡಿಗೆ ಮಾಡೋದ್ರ ಬಗ್ಗೆ ತಿಳ್ಕೊತೀವಿ. ಅದ್ರ ಜೊತೆ ಗರ್ಮ ಗರಂ ಸಮೋಸ ಇದ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. ಅಯ್ಯೋ ನೋಡ್ರಿ ನನ್ನ ಜೀವನಗಳನ್ನ ಹಿಂಗಿದೆ ನೋಡ್ರಿ ಅದು. ಬಹಳ ಹೊಟ್ಟೆ ಆಗ್ತಿದೆ ನನಗೆ. ಅರೆ ಪತ್ಲೋ, ಅಲ್ಲಡೋ ಹೈದರಾಬಾದಿ ಬಿರಿಯಾನಿ ಹೋಟ್ಲು ಸಖತ್ ಫೇಮಸ್ ಅಂತ ತಿನ್ನಿಗೆ. ನಡಿಯೋ ಹೋಗ್ಬಿಟ್ಟು ಹೈದರಾಬಾದ್ ಬಿರಿಯಾನಿನ ಸಖತ್ ತಿನ್ನಾಕ್ಬಿಡೋಣ. ಸರಿ ನಡೀರಿ, ಎಲ್ಲರೂ ಹೋಗಿ ತಿನ್ಕೊಂಬರೋಣ. ಹಬ್ಬ ಹಲೋ ಎವ್ರಿಬಡಿ. ಯಾರು ಇವತ್ತು? I am coming. Now attention. My name is Krishnamurthy. ಅರೆ ಯಾರಪ್ಪ ಅವ್ನು ಹಾರ್ಕೊಂಬರೋ ಮನುಷ್ಯ? ಎಷ್ಟು ಫೋಟೋಗಳು ತಗೋಬೇಕು ಬೇಗ ತಗೊಂಡ್ಬಿಡಿ. ಆಮೇಲೆ ನಾನು ಈ ಚಾರ್ಮಿನಾರ್ನ ನನ್ನ ಜೊತೆ ತಗೊಂಡ್ ಹೋಗ್ಬಿಡ್ತೀನಿ. ಚಾರ್ಮಿನಾರ್ನ ತಗೊಂಡೋಗ್ತಾ ಇದೀಯಾ? ಅಲ್ಲೋ ನೀವು ಚಾರ್ಮಿನಾರ್ನ ಇಲ್ಲೆಲ್ಲ ತಗೊಂಡೋಗ್ಬೇಕು ಅಂತಿದ್ದೀರಾ? ಅಲ್ರಿ ಸ್ವಾಮಿ, ಅದು ಚಾರ್ಮಿನಾರು. ಅದೇನಾದ್ರೂ ಬೊಂಬೆ ಆಗಿದ್ರೆ ನೀವು ಎಡಗೈನಲ್ಲಿ ಹಿಂಗೆ ತಗೊಂಡೋಗ್ಬೋದಾಗಿತ್ತು. ಅಫ್ಕೋರ್ಸ್, ನಿಜಾನೇ ಹೇಳ್ತಾ ಇದ್ದೀನಿ. ಇದನ್ನ ನಾನು ನನ್ನ ಜೊತೆ ತಗೊಂಡ್ ಹೋಗ್ಬಿಡ್ತೀನಿ. ಅಯ್ಯೋ ಇವನ್ ಏನ್ ಮಾಡ್ತಾ ಇದ್ದಾನಪ್ಪ? ಇವನ್ ಯಾರಪ್ಪ ಇವನು? ಏನಾಗ್ತಾ ಇದೆ ಇವಾಗ? ಅಯ್ಯೋ ಅಯ್ಯೋ ಓಡಲಿ. ಅಯ್ಯೋ ಇಲ್ಲಿ ಏನಾಗ್ತಾ ಇದೆಯಪ್ಪ? ಓಡಿ. ಅಯ್ಯಮ್ಮ, ನಾನು 20 ವರ್ಷದ ಅನುಭವದಲ್ಲಿ ನಾನು ಈ ತರ ಮೊದಲನೇ ಸಾರಿ ನೋಡ್ತಾ ಇರೋದು. ಡಾಕ್ಟರ್ನ ಏನಾದ್ರು ಮಾಡಿ, ಇಲ್ಲಾಂದ್ರೆ ಇವನು ಚಾರ್ಮಿನಾರ್ನ ತಗೊಂಡು ಹಾರ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಅವನ್ನ ಹೇಗಾದ್ರೂ ಮಾಡಿ ತಡೀರಿ ಅಣ್ಣ. ಅಯ್ಯೋ ನನ್ ಗೆಳೆಯ ಇರಯ್ಯ, ಏನಾದ್ರೂ ಮಾಡ್ತೀನಿ, ಒಂದು ನಿಮಿಷ ಇರಯ್ಯ. ಬೇಗ ಅಣ್ಣ. ಇಲ್ಲಿ ನೋಡ್ತೀರಯ್ಯ, ಈಗಲೇ ಮಾಡ್ತೀನಿ ನೋಡ್ರಯ್ಯ ನೀವು. ನೋಡಿ ಮುಗಿದೋಯ್ತು. ನನ್ನ ಗೆಳೆಯರ ಫೋಕಸ್ ಲೈಟ್ಸ್ ನಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಸ್ ಗಳಿವೆ ಕಣ್ರಯ್ಯ. ಚಾರ್ಮಿನಾರ್ನ ಎಳಿತಾ ಇದೆಯಲ್ಲ, ಈ ಚಾರ್ಮಿನಾರ್ ಇದಕ್ಕಿಂತ ಮೇಲೆ ಹೋಗಕ್ ಆಗೋದಿಲ್ಲ ಕಣ್ರಯ್ಯ. ಇದೇನಾಗ್ತಾ ಇದೆ ಅಣ್ಣಯ್ಯ? ಚಾರ್ಮಿನಾರು ಗಾಳಿಲಿ ಹೇಗಪ್ಪ ಆಡ್ತಾ ಇದೆ? ಬನ್ನಿ. ಓಕೆ. ಅರೇ ಸಮೇ, ಏನ್ ಚಮತ್ಕಾರ ನಿಮ್ದು. ತಾವು ಬಹಳ ದೊಡ್ಡ ಸೈಂಟಿಸ್ಟು. ಪೂರ್ತಿ ಬಿಲ್ಡಿಂಗ್ ಎತ್ಕೊಂಡೋಗ್ಬೇಕು ಅಂತ ಇದೀರಾ ನೀವು. ಎತ್ಕೊಂಡೋಗಿ ನೋಡೋಣ ಇಲ್ಲಿಂದ ನೀವು. ನಮ್ ಡಾಕ್ಟರ್ ನಾನು ಬಹಳ ದೊಡ್ಡ ಸೈಂಟಿಸ್ಟ್ ಗೊತ್ತಾ. ಇವರು ಚಾರ್ಮಿನಾರ್ನ ತಡೆದಿದ್ದಾರೆ ಗೊತ್ತಾ. ವಾಟ್, ತಡ್ತಿದಾರ? ಅಯ್ಯೋ ನಾನೀಗ ಯೋಚನೆ ಮಾಡ್ತಿದ್ದೆ ಚಾರ್ಮಿನಾರ್ನ ಎತ್ತುವಾಗ ಇಷ್ಟೊಂದು ಪವರ್ ಯಾಕೆ ತಗೋತಾ ಇದೆ ಅಂತ.
ಈಗ ನೀವು ನನ್ನ ಟ್ವಿಸ್ಟರ್ಸ್ ನ ಪವರ್ ನೋಡಿ. ಅಯ್ಯಬ್ಬ. ಹೇಗಿದೆ ನನ್ನ ಟ್ವಿಸ್ಟರ್ಸ್ ನ ಪವರ್? ಈಗ ನಾನು ನನ್ನ ಕೆಲಸ ಅರೆ ಮಾಡ್ತೀನಿ. ಡಾಕ್ಟರ್ನ ಬೇಗ ಏನಾದ್ರು ಮಾಡಿ ಡಾಕ್ಟರ್ನ, ಹೇಗಾದ್ರೂ ಮಾಡಿ ತಳಿರಿ ಇದನ್ನ. ಓಹೋ, ಇವನಂತೂ ನಿಜವಾಗ್ಲೂ ದೊಡ್ಡ ಸೈಂಟಿಸ್ಟೇ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ನ ಬಳಸ್ಕೊಂಡು ಹಾರ್ತಿರೋ ಚಾರ್ಮಿನಾರ್ನೇ ತಡೆದ್ ನಿಲ್ಸಿದ್ದಾನೆ. ಡಾಕ್ಟರ್ನ ಬೇಗ. ಅಯ್ಯಬ್ಬ. ನೀನು ಎಷ್ಟೇ ದೊಡ್ಡ ಸೈಂಟಿಸ್ಟ್ ಆಗಿದ್ರು ಆಗಿರು, ನನ್ನನ್ನ ಚಾರ್ಮಿನಾರ್ ತಗೊಂಡೋಗೋದ್ರಿಂದ ತಡೆಯೋಕ್ಕಾಗಲ್ಲ. ಈಗ ನೀನ್ ನೋಡ್ತಾ ಇರೋ ನನ್ನ ಚಮತ್ಕಾರ. ಡಾಕ್ಟರ್ನ ಹೇಗಾದ್ರೂ ಮಾಡಿ ತಡಿರಿ ಅಣ್ಣ. ಅಯ್ಯಬ್ಬ, ಇಲ್ಲಿ ಏನಂತ ಇಲ್ಲಿ. ಅಯ್ಯೋ ನನ್ ಗೆಳೆಯರ ಒಬ್ರಿಗೊಬ್ರು ಗಟ್ಟಿಯಾಗಿ ಇಟ್ಕೊಳ್ರಯ್ಯ, ತಗೊಳ್ರಯ್ಯ. ವಾಟ್? ಯಾಕೆ ಹಿಡ್ಕೋಬೇಕು? ಅಯ್ಯೋ ನನ್ ಗೆಳೆಯರ ರೇಸಲ್ಲಿ ಏನೋ ಗಡಬಡ ಮಾಡಿದೆ ಕಡೆಯ, ರೇಸಲ್ಲ ರಿವರ್ಸ್ ಆಗ್ತಾ ಇದೆ. ಏನ್ ಮಾಡ್ಲಯ್ಯ? ನೋ! ನಿಮ್ಮನ್ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ವೆ. ಅಬ್ಬ. ಓ ಓ ಓ, ಏನಿದು? ಇಲ್ಲ. ಅಯ್ಯೋ ನನ್ ಮಗ ಇಸ್ಕೊಂಡ್ರು ಪೇಷಂಟ್ ಗಳ. ಅಯ್ಯಬ್ಬ, ಪರೇ. ಅಬ್ಬ. ಅಯ್ಯಬ್ಬ. ಅಯ್ಯೋ, ಇದೇನಾಗ್ತೈತಣ್ಣ ಇಲ್ಲಿ? ಡಾಕ್ಟರ್ ಝಟ್ಕಾ, ನೀವು ನಿಜವಾಗ್ಲೂ ತುಂಬಾ ದೊಡ್ಡ ಸೈಂಟಿಸ್ಟೇ. ಇಲ್ಲಿ ಕೇಳ್ರಿ ನನ್ ಗೆಳೆಯರ, ನಾವು ಯಾವ ಸೈಂಟಿಸ್ಟ್ ಕಡಿಮೆನೇ ಇಲ್ಲ. ಆದ್ರೆ ಚಾರ್ಮಿನಾರ್ನ ಯಾಕೆ ತಗೊಂಡೋಗ್ತಿದ್ರಿ ಅಂತ. ನಾನು ಒಂದು ಸಲ ಇಲ್ಲಿ ಚಾರ್ಮಿನಾರ್ ಮೇಲೆ ರಿಸರ್ಚ್ ಮಾಡೋದಕ್ಕೆ ಅಂತ ಬಂದಿದ್ದೆ. ಎಸ್. ಓ, ಏನೋ ಮಾಡ್ತಿದ್ಯೋ? ನಾನು ಇದರ ಅಧ್ಯಯನ ಮಾಡ್ತಾ ಇದ್ದೀನಿ. ಈ ತರ ಹಳೆ ಜಾಗಗಳ ಬಗ್ಗೆ ರಿಸರ್ಚ್ ಕೂಡ ಮಾಡ್ತೀನಿ. ನನ್ನ ಹೆಸರು ಗುತ್ತರ್ ಹೈದರಾಬಾದ್. ನನ್ ಜೊತೆ ಬಂದ್ರೆ ನಿನಗೆ ಬಿರಿಯಾನಿ ತಿನ್ನಿಸ್ತೀನಿ. ಸರಿ ಸರಿ, ಅಫ್ಕೋರ್ಸ್, ವೆಯ್ಟ್ ಮಾಡ್ತಾ ಇರಿ, ಬಂದೆ. ಸರಿ, ಹಾಗಾದ್ರೆ 5 ಕೋಟಿ ರೂಪಾಯಿನ ನಮ್ಮ ಹುಡುಗನ ಕೈಲಿ ಕೊಟ್ಟು ಕಳಿಸ್ಬಿಡು. ವಾಟ್? 5 ಕೋಟಿನ? ಯಾವ ವಿಷಯಕ್ಕೆ? ರಿಸರ್ಚ್ ಮಾಡ್ತೀನಿ ಅಂದಲ್ಲಪ್ಪ. ರಿಸರ್ಚ್ ಮಾಡೋದಕ್ಕೆ ಪರ್ಮಿಷನ್ ಬೇಕಾಗತ್ತಲ್ಲ, ನಮ್ಮ ಪರ್ಮಿಷನ್. ಅಯ್ಯೋ, ನನ್ನ ಹತ್ರ ಗೌರ್ಮೆಂಟ್ ಇಂದನೇ ಪರ್ಮಿಷನ್ ಸಿಕ್ಕಿದೆ. ನೀವು ಈಗ ಇಲ್ಲಿಂದ ಹೊರಡಿ, ಇಲ್ಲಾಂದ್ರೆ ಪೊಲೀಸ್ನ ಕರಿಬೇಕಾಗತ್ತೆ. ಪೊಲೀಸ್ ಅಂತ ಹೇಳಿ ನಮ್ಗೆ ಎದುರ್ತೀಯನೋ? ಅಯ್ಯೋ, ಈ ಊರಲ್ಲಿ ನಾವೇ ಪೊಲೀಸು, ನಾವೇ ಕಾನೂನು. ಜಾಸ್ತಿ ಮಾತಾಡ್ಬೇಡ. ತಗೊಳ್ಳೋ ಇವನ್ ಸಾಮಾನ್ಯ, ಗಾಡಿ ಹಾಕೊಳ್ಳೋದ್ನ. ಆಯ್ತಲ್ಲ? ನಾನು ರಿಸರ್ಚ್ ಮಾಡೋಂತ ಕನ್ಸು ಹಾಳಾಗೋಯ್ತು. ಅವನ್ ಎಲ್ಲ ತಗೊಂಡು ಹೋಗ್ಬಿಟ್ಟ. ಆಗ ನಾನು ಹೋಗಿ ಎಲ್ಲ ರಿಸರ್ಚ್ ಮಾಡಿ ಈ ಟೆಕ್ನಿಕ್ ನ ಕಂಡು ಹಿಡ್ದೆ. ನಾನ್ ಏನ್ ನಿರ್ಧಾರ ಮಾಡ್ದೆ ಗೊತ್ತಾ? ಈ ಚಾರ್ಮಿನಾರ್ನೇ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅಂತ. ಈಗ ನಾನು ರಿಸರ್ಚ್ ಮಾಡ್ಬೋದು. ನಾನು ನೋಡ್ತೀನಿ ಅವನದೇನ್ ಮಾಡ್ತಾನೆ ಅಂತ. ತಾವು ದಯವಿಟ್ಟು ಏನು ಯೋಚನೆ ಮಾಡಕ್ ಹೋಗ್ಬೇಡಿ ಸರ್. ನಾವು ನಿಮ್ ಮಟೀರಿಯಲ್ಸ್ ನ ಎಲ್ಲಾನು ವಾಪಸ್ ತರಿಸ್ಕೊಡ್ತೀವಿ, ಓಕೆನಾ? ಈಗ ತಾವು ಚಾರ್ಮಿನಾರ್ನ ಕೆಳಗಡೆ ಇಳಿಸ್ಬಿಡಿ ಪ್ಲೀಸ್. ಪಕ್ಕಾ ಕೊಡಿಸ್ತೀರಾ ನೀವು? ಆಹಾ, ನನ್ ಮಾತು ಯಾವತ್ತೂ ಸುಳ್ಳು ಹಾಕೋದಿಲ್ಲ. ಓಕೆ. ಓಕೆ, ನಾನು ಇದನ್ನ ಈಗ ಬಂದ್ ಮಾಡ್ತೀನಿ ಕಣ್ರಯ್ಯ. ಕೆಲಸ ಆಗೋಯ್ತು.
ನನ್ಗನ್ಸುತ್ತೆ ಅವರು ಬಂದ್ಬಿಟ್ರು ಅಂತ. ಏನಯ್ಯ ಮತ್ತೆ ಬಂದೇನಯ್ಯ ನೀನು? 5 ಕೋಟಿ ತಂದ್ಯಾ ಹೆಂಗೆ? ನನ್ನ ಕೆಲ್ಸ ರಿಸರ್ಚ್ ಮಾಡುವಂತದ್ದು. 5 ಕೋಟಿ ಬೇಕು ಅಂದ್ರೆ ನನ್ನ ಗೆಳೆಯರನ್ನ ಕೇಳು. ಹಂಗೇನೋ? ಸರಿ ಬಿಡು, ಅವ್ರನ್ನೇ ಹೋಗಿ ಕೇಳ್ತೀನಿ. ಏನ್ರಯ್ಯ ಏನಾಗ್ತೈತಿ ಇಲ್ಲಿ? ರಿಸರ್ಚ್ ಮಾಡ್ತಾ ಇದೀವಿ ಸರ್. ಕೃಷ್ಣಮೂರ್ತಿ ಸರ್ ಇದು ಗಟ್ಟಿಯಾಗಿದೆಯಲ್ವ ಅಂತ ಅಲ್ಲಿ ನಿಂತ್ಕೊಂಡು ಬರ್ಕೊಳ್ತಾ ಇದ್ದಾರೆ ಸರ್. ಅಲ್ಲಿ ನೋಡಿ. ಇದು ಯಾವ ತರ ರಿಸರ್ಚ್ ಅಪ್ಪ? ಓ, ಇಷ್ಟೊಂದು ಗಟ್ಟಿಯಾಗಿರೋದಕ್ಕೆ ಹೇಗ್ ಸಾಧ್ಯ? ಬಹುಶಃ ಇವ್ರನ್ನ ನಿಧಾನಕ್ಕೆ ಎಸೆದ್ರು ಅನ್ಸುತ್ತೆ. ಅಯ್ಯಮ್ಮ, ನಿಧಾನಕ್ಕೆ ಎಸ್ಬಿಟ್ರ? ಎಸ್ದು ಬಿಡು. ಬಿಡ್ಬೇಡ. ತುಂಬಾ ಗಟ್ಟಿ ಐತೆ. ಮತ್ತಿಲ್ಲಿಂದ ಹೋಗ್ಬೇಕು. ಅರೆ ಪಾಪ, ನಿಮ್ ಬಾಸ್ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ದಾರೆ. ನೀನು ಹೋಗು. ಅಯ್ಯೋ ಅಣ್ಣ, ಸಾರಿ, ನನ್ ತಪ್ಪಾಗೋಯ್ತು, ನನ್ನ ಕ್ಷಮಿಸ್ಬಿಡು. ಕೃಷ್ಣಮೂರ್ತಿ ಅವ್ರ ಹತ್ರ ಏನೇನು ವಸ್ತುಗಳು ನೀನ್ ತಗೊಂಡಿದ್ಯೋ ಈಗ್ಲೇ ಅವ್ರಿಗೆ ನೀನ್ ವಾಪಸ್ ಕೊಟ್ಬಿಡು. ಓಯ್ ತಮ್ಮ, ಇವ್ ಕೇಳೋ ಇಲ್ಲಿ, ಹೋಗ್ಬಿಟ್ಟು ಅವ್ರ ಸಾಮಾನ್ಯ ಏನಿದೆ ತಗೊಂಬಂದ್ ಕೊಟ್ಬಿಡು. ಥ್ಯಾಂಕ್ ಯು ಮೋಟು ಪತ್ಲು ಅವ್ರೆ. ಏನ್ ನಾವ್ ಹೋಗೋದಣ್ಣ? ಅರೆ ಇಲ್ಲ ಇಲ್ಲ, ಕೃಷ್ಣಮೂರ್ತಿ ಅವರು ಎಷ್ಟು ದಿನ ಇಲ್ಲೇ ಇದ್ದು ರಿಸರ್ಚ್ ಮಾಡ್ತಾರೋ ಅಷ್ಟು ದಿನ ನೀನ್ ಅವ್ರಿಗೆ ಕಾಫಿ ತಿಂಡಿ ಊಟ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿರ್ಬೇಕಾಗುತ್ತೆ. ಸರಿನಾ? ಇದನ್ನೆಲ್ಲ ಕರೆಕ್ಟ್ ಆಗಿ ಯಾರ ನೋಡ್ಕೊಳ್ಳೋದು? ನಾವು ಮಾಡ್ತೀವಣ್ಣ. ಇವ್ರಿಗೆ ಏನ್ ಬೇಕು ಅದನ್ನೆಲ್ಲ ನಾವು ತಂದು ಕೊಡ್ತೀವಿ. ಲೇ ತಮ್ಮ, ಹೋಗಿ ಇವ್ರಿಗೆ ಹೈದರಾಬಾದಿ ಬಿರಿಯಾನಿ ತಗೊಂಬ. ಬೇಗ ಹೋಗಿ ತಗೊಂಬಾರೋ. ಬೇರೆ ಏನಾದ್ರು ಬೇಕಿತ್ತಣ್ಣ? 1 ಪ್ಲೇಟ್ ಸಮೋಸ. Watch India's largest kids library only on Jio Hotstar. Download the app now.